2025-26ನೇ ಸಾಲಿನ ರಾಜ್ಯ ಬಜೆಟ್ಗೆ ಕೌಂಟ್ ಡೌನ್ ಶುರುವಾಗಿದೆ. 9:30ಕ್ಕೆ ತಮ್ಮ ನಿವಾಸದಿಂದ ಮುಖ್ಯಮಂತ್ರಿಗಳು ಹೊರಡುತ್ತಾರೆ. ಅದಾದ ನಂತರ 10:15ಕ್ಕೆ ಬಜೆಟ್ ಮಂಡನೆ ಕೂಡ ಆರಂಭ ಆಗುತ್ತೆ. ಇಡೀ ರಾಜ್ಯದ ಜನ ಕುತೂಹಲದಿಂದ ಕಾಯ್ತಾ ಇರತಕ್ಕಂಥ ಅನೇಕ ವಿಚಾರಗಳಿಗೆ ಉತ್ತರ ಸಿಗುವಂತಹ ಸಾಧ್ಯತೆ ಇದೆ. ಅದರಲ್ಲೂ ಪ್ರಮುಖವಾಗಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸರಿಯಾಗಿ ಆಗ್ತಿಲ್ಲ ಅಂತಕ್ಕಂಥ ಆರೋಪಕ್ಕೆ ಅವರು ಯಾವ ಉತ್ತರವನ್ನು ಕೊಡ್ತಾರೆ ನೋಡಬೇಕು. ರಾಜ್ಯ ಬಜೆಟ್ಗೆ ಕೌಂಟ್ ಡೌನ್ ಶುರುವಾಗಿದೆ. ದಾಖಲೆಯ 16ನೇ ಬಜೆಟ್ ಮಂಡಿಸಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬೆಳಗ್ಗೆ 9:30ಕ್ಕೆ ನಿವಾಸದಿಂದ ತೆರಳಿ 9:45ಕ್ಕೆ ವಿಧಾನಸೌಧ ಕಚೇರಿಗೆ ಅವರು ಎಂಟ್ರಿಯನ್ನು ಕೊಡ್ತಾರೆ. ಬೆಳಗ್ಗೆ 10 ಗಂಟೆಗೆ ಕ್ಯಾಬಿನೆಟ್ ಇದೆ. ಕ್ಯಾಬಿನೆಟ್ನಲ್ಲಿ ಅನುಮೋದನೆಯನ್ನು ಪಡ್ಕೊಳ್ಬೇಕಾಗುತ್ತೆ. ಆ್ಯಸ್ ಯೂಶುವಲ್ ಪ್ರತಿ ಬಾರಿ ಹೇಗಾಗುತ್ತೆ ಅದೇ ರೀತಿಯಲ್ಲೇ ಕ್ಯಾಬಿನೆಟ್ನಿಂದ ಅನುಮೋದನೆಯನ್ನು ಪಡ್ಕೊಳ್ಬೇಕಾಗುತ್ತೆ. ಕೇಂದ್ರ ಬಜೆಟ್ ಆದರೆ ರಾಷ್ಟ್ರಪತಿಗಳ ಅನುಮತಿಯನ್ನು ಪಡ್ಕೊಳ್ಬೇಕಾಗುತ್ತೆ. ಬಟ್ ಇಲ್ಲಿ ಆ ರೀತಿ ರಾಜ್ಯಪಾಲರ ಅನುಮತಿ ಅಂತಕ್ಕಂಥದ್ದು ಏನಿಲ್ಲ. 10:15ಕ್ಕೆ ಸರಿಯಾಗಿ ಬಜೆಟ್ ಮಂಡನೆ ಆರಂಭ ಆಗುತ್ತೆ. 10:30ಕ್ಕೇನೋ ರಾಹುಕಾಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅವರು 10:15ಗೆ ಅದನ್ನು ಆರಂಭ ಮಾಡ್ಕೋತಾರೆ. ಆರಂಭದಲ್ಲಿ ನಿಂತ್ಕೊಂಡೇ ಬಜೆಟ್ ಮಂಡನೆ. ಅವರಿಗೆ ಸಣ್ಣದಾಗಿ ಕಾಲು ನೋವಿದೆ, ಮಂಡಿ ನೋವಿದೆ. ಹಾಗಾಗಿ ಆನಂತರ ಅವರು ವೀಲ್ ಚೇರ್ನಲ್ಲಿ ಕುಳಿತುಕೊಂಡೇ ಬಜೆಟ್ ಮಂಡನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಕರ್ನಾಟಕ ಬಜೆಟ್ನಲ್ಲಂತೂ ಕುಳಿತು ಬಜೆಟ್ ಮಂಡನೆ ಮಾಡೋ ನಿದರ್ಶನ ಇಲ್ಲವೇ ಇಲ್ಲ. ರಾಜ್ಯದ ಅಭಿವೃದ್ಧಿಗೆ ಸಿಎಂ ಸಿದ್ದರಾಮಯ್ಯ ಅವರ ಲೆಕ್ಕಾಚಾರ ಏನಿರುತ್ತೆ ಅನ್ನೋದು ಕುತೂಹಲ. ಸಭೆಗಳ ಮೇಲೆ ಸಭೆಗಳನ್ನ ಮುಖ್ಯಮಂತ್ರಿಗಳು ನಡೆಸಿದ್ದಾರೆ. ಎಲ್ಲ ಇಲಾಖೆಗಳ ಹತ್ರ ಅಳದು ತೂಕಿ ಬಜೆಟ್ನ ಲೆಕ್ಕಾಚಾರ ಹೇಗಿರಬೇಕು ಅನ್ನುವಂತಹ ಎಕ್ಸ್ಪರ್ಟೈಸ್ ಅನ್ನ ಪಡೆದುಕೊಂಡಿದ್ದಾರೆ. ಗ್ಯಾರಂಟಿ, ಶಾಸಕರಿಗೆ ಅನುದಾನ, ದಲಿತರು, ಹಿಂದುಳಿದವರು, ಮಹಿಳೆಯರು, ರೈತರು, ಯುವಕರಿಗೆ ಯಾವ ರೀತಿ ಆದ್ಯತೆ ಸಿಗುತ್ತೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ರಾಜ್ಯದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರ ಲೆಕ್ಕಾಚಾರ ಏನು? ಆಮೇಲೆ ಅವರು 1 ಲಕ್ಷ ಕೋಟಿಯ ಆರ್ಥಿಕತೆಯ ಕನಸನ್ನು ಕಾಣ್ತಾ ಇದ್ದಾರೆ. $1 ಟ್ರಿಲಿಯನ್ ಕನಸಿದೆ ನನಗೆ ಅಂತ ಇತ್ತೀಚೆಗಷ್ಟೇ ಅವರು ಹೇಳ್ಕೊಂಡಿದ್ರು. ಸೊ ಏನಾಗುತ್ತೆ, ಆ $1 ಟ್ರಿಲಿಯನ್ ಕನಸು ಈಡೇರಬೇಕು ಅಂತ ಹೇಳಿದ್ರೆ ರಾಜಸ್ವ ತೆರಿಗೆ ಅಂದರೆ ಒಟ್ಟು ಆದಾಯ ನಮಗೇನು ಇಲ್ಲಿ ತನಕ ಗೌರ್ಮೆಂಟ್ಗೆ ಸಿಗ್ತಾ ಇತ್ತಲ್ಲ ಅದನ್ನ ಹೆಚ್ಚಳ ಮಾಡ್ಕೊಳ್ಳುವಂಥ ಅವಕಾಶ ಹೆಂಗೆ ಅಂತ. ಈಗ ನಾವು ಬಜೆಟ್ ಗಾತ್ರ ಹೆಂಗಿರುತ್ತೆ ಈ ಸಲದ್ದು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಈ ಬಾರಿಯ ಬಜೆಟ್ ಗಾತ್ರ 4 ಲಕ್ಷ ಕೋಟಿ ದಾಟುವಂತಹ ಸಾಧ್ಯತೆ ಇದೆ. ಲಾಸ್ಟ್ ಟೈಮ್ 3.71 ಲಕ್ಷ ಕೋಟಿ ಬಜೆಟ್ ಅನ್ನ ಮಂಡಿಸಿದ್ರು ಕಳೆದ ಸಲ. ಅದು ಖೋತಾ ಬಜೆಟ್ ಆಗಿತ್ತು, ಅಂದರೆ ಕೊರತೆ ಉಳ್ಳಂತಹ ಬಜೆಟ್ ಆಗಿತ್ತು. ಈ ಸಲ ಹಿಂಗೆ ಅನ್ನೋದು ಕುತೂಹಲ. ಈ ಬಾರಿ ಕೂಡ ಕೊರತೆಯ ಬಜೆಟ್ ಅನ್ನ ಮಂಡನೆ ಮಾಡುವಂತಹ ಸಾಧ್ಯತೆ ಇದೆ. ಆಲ್ಮೋಸ್ಟ್ 2.70 ಸಾವಿರ ಕೋಟಿಯಷ್ಟು ಖೋತಾ ಬಜೆಟ್ ಅನ್ನು ತೋರಿಸಿದ್ರು. ಸೊ ಈ ಸಲ ಉಳಿತಾಯದ ಬಜೆಟ್, ಖೋತಾ ಬಜೆಟ್ ಅಂತ ಕೇಳಿದಾಗ ಆಲ್ಮೋಸ್ಟ್ ಕೊರತೆಯ ಬಜೆಟ್ ಅಂತ ಹೇಳಲಾಗ್ತಾ ಇದೆ. ಅಂದಾಜು 30,000 ಕೋಟಿಯ ಕೊರತೆಯನ್ನ ತೋರಿಸಬಹುದು. ಕೊರತೆ ಬಜೆಟ್ ಅಂದ್ರೆ ಏನು ಅನ್ನೋ ಪ್ರಶ್ನೆ ನಿಮಗೆ ಬರ್ಬೋದು. ಹೆಂಗೆ ಏನೇ ಯಾವುದೇ ರೀತಿಯಲ್ಲಿ ಮಾರ್ಗದಲ್ಲಿ ಕೂಡ ನಾವು ತೆರಿಗೆ ಹಿಂಗ್ ಬರುತ್ತೆ, ದುಡ್ಡು ಹಿಂಗ್ ಬರುತ್ತೆ ಅಂತ ಅಂದ್ಕೊಂಡ್ರು ಬಜೆಟ್ನ ಎಕ್ಸ್ಪೆಂಡಿಚರ್ನ ಸರಿದೂಗ್ಸಕ್ಕಾಗ್ಲಿಲ್ಲ ಅಂತ ಹೇಳಿದ್ರೆ ಅದನ್ನ ನಾವು ಕೊರತೆ ಬಜೆಟ್ ಅಂತ, ಆದಾಯಕ್ಕಿಂತ ಖರ್ಚು ಜಾಸ್ತಿ ಅಷ್ಟೇ. ಸೊ ಅದನ್ನ ಹೊಂದಾಣಿಕೆ ಮ್ಯಾಚ್ ಮಾಡಕ್ಕಾಗ್ಲಿಲ್ಲ ಅಂದ್ರೆ ಅದನ್ನ ನಾವು ಕೊರತೆ ಬಜೆಟ್ ಅಂತ ಹೇಳ್ತೀವಿ. ಈ ಸಲ ಕೂಡ ಸಾಲದ ಪ್ರಮಾಣ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ಲಾಸ್ಟ್ ಟೈಮ್ ಎಷ್ಟು ಸಾಲ ಮಾಡ್ಕೊಂಡಿದ್ರು ಹಾಗಾದ್ರೆ ಅಂತ ನೀವು ಪ್ರಶ್ನೆಯನ್ನು ಕೇಳಿದ್ರೆ ಲಾಸ್ಟ್ ಟೈಮ್ 1,05,000 ಕೋಟಿ ಸಾಲ ಇತ್ತು, ಬಾರೋವಿಂಗ್ಸ್ ಇತ್ತು. ಈ ಸಲ ಅದಿನ್ನೂ ಜಾಸ್ತಿ ಆಗುತ್ತೆ ಅಂತ ಆಲ್ಮೋಸ್ಟ್ 1.25 ಲಕ್ಷ ಕೋಟಿಯಷ್ಟು ಸಾಲ ಮಾಡಬಹುದು ಅನ್ನುವಂತಹ ಪ್ರಸ್ತಾಪ ಇದೆ. ಇದೇನಾದ್ರೂ ಹಿಂಗ್ ಮಾಡಿಬಿಟ್ರೆ ಈಗ ಆಲ್ರೆಡಿ ಒಟ್ಟು ಸಾಲದ ಪ್ರಮಾಣ ನಮ್ಮ ಮೇಲಿರೋದು 6.65 ಲಕ್ಷ ಕೋಟಿ. ಈಗ ಇನ್ನೂ 1.25 ಲಕ್ಷ ಕೋಟಿ ತಗೊಂಡ್ಬಿಟ್ರೆ 8 ಲಕ್ಷ ಕೋಟಿಗೆ ಜಾಸ್ತಿ ಆಗ್ಬಿಡುತ್ತೆ ಸಾಲ. ನೆಕ್ಸ್ಟ್ ಕಾಲು ನೋವಿನಿಂದ ಕೂತ್ಕೊಂಡೆ ಈ ಸಲ ಬಜೆಟ್ ಅನ್ನ ಮಂಡನೆ ಮಾಡಬಹುದು ಸಿದ್ದರಾಮಯ್ಯ ಅವರು ಅನ್ನೋದು ಹೇಳಲಾಗ್ತದೆ. ಗೊತ್ತಿರುವಂತಹ ವಿಚಾರದು. ರಾಜ್ಯದ ಇತಿಹಾಸದಲ್ಲಿ ಮೊದಲ ಸಲ ಕೂತು ಬಜೆಟ್ ಅನ್ನು ಮಂಡಿಸ್ತಾರೆ. ಕೂತು ಮಾಡ್ತಾರೋ ನಿಂತು ಮಾಡ್ತಾರೋ ಪ್ರಶ್ನೆ ಇರೋದು ಬ್ಯಾಲೆನ್ಸ್ ಹೆಂಗ್ ಮಾಡ್ತಾರೆ ಅಂತ. 2016ರಲ್ಲೂ ಕೂಡ ಅರುಣ್ ಜೇಟ್ಲಿ ಅವರು ಆರೋಗ್ಯ ಸಮಸ್ಯೆಯ ಕಾರಣಕ್ಕೋಸ್ಕರ ಬಜೆಟ್ ಅನ್ನು ಕೂತ್ಕೊಂಡೇ ಮಂಡಿಸಿದ್ರು. ಅದೊಂದು ಗಮನ ಸೆಳೆದಿರುವಂತಹ ಪಾಯಿಂಟ್. ಈ ಸಲ ರಾಜ್ಯಕ್ಕೂ ಅದೇ ಪರಿಸ್ಥಿತಿ.